ಹಾಯ್, ಹಲೋ, ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಶಾ. ಇವತ್ತು ನಾನು ಪಾಲಕ್ ಸೊಪ್ಪಿಂದ ಮಾಡುವಂಥ ಒಂದು ಸೂಪ್ ಅಥವಾ ನೀವೊಂದು ಸಾರು ಅಂತನಾದರೂ ಅಂದ್ಕೊಳ್ಳಿ. ಯಾಕಂದರೆ ಡಯಟ್ ಮಾಡೋರು ಸೂಪ್ ಅಂತೀವಿ, ಯಾಕಂದರೆ ಅದು ಕ್ವಾಂಟಿಟಿನ ಅಷ್ಟು ಜಾಸ್ತಿ ತಗೊಳ್ತೀವಿ. ರೆಗ್ಯುಲರ್ ಆಗಿ ಊಟ ಮಾಡುವಾಗ ಸ್ವಲ್ಪ ಹಾಕ್ಕೊಂಡಿರ್ತೀವಿ ಸಾರುಗಳನ್ನು. ನಿಮ್ಮ ದಿನದ ಆಹಾರದಲ್ಲಿ ಬಹಳಷ್ಟು ಹಣ್ಣು, ತರಕಾರಿ, ಸೊಪ್ಪುಗಳನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಯಾಕಂದರೆ ಅದರಲ್ಲಿ ಬಹಳಷ್ಟು ವಿಟಮಿನ್ಸ್ಗಳಿರುತ್ತೆ. ಇವತ್ತಿನ ರೆಸಿಪಿಯಲ್ಲಿ 2 ಸ್ಪೂನ್ ಬೆಣ್ಣೆ ಮತ್ತು 2 ಸ್ಪೂನ್ ತುಪ್ಪ ನಾನು ಯೂಸ್ ಮಾಡ್ತಾ ಇದ್ದೀನಿ. ಡಯಟ್ ರೆಸಿಪಿಯಲ್ಲಿ ಇಷ್ಟೊಂದು ತುಪ್ಪ ಬೆಣ್ಣೆನ ಅಂತ ಅನ್ಕೋಬೇಡಿ. ಇವೆಲ್ಲ ಹೆಲ್ದಿ ಫ್ಯಾಟ್ಗಳು. ದಿನಕ್ಕೆ 2 ಸ್ಪೂನ್ ತುಪ್ಪ ಆದರೂ ನಮ್ಮ ದೇಹಕ್ಕೆ ಬೇಕಾಗತ್ತೆ. ಹಾಗೆ ಇವತ್ತು ಮಾಡ್ತಾ ಇರೋ ಈ ರೆಸಿಪಿ ಒಂದು 4 ಜನಕ್ಕೆ ಸರ್ವ್ ಮಾಡುವಂಥದ್ದು. ಸೊ 2 ಸ್ಪೂನ್ ಬೆಣ್ಣೆ, 2 ಸ್ಪೂನ್ ತುಪ್ಪ ಡಿವೈಡ್ ಆಗುತ್ತೆ. ಪಾಲಕ್ ಸೊಪ್ಪನ್ನು ಕ್ಲೀನಾಗಿ ತೊಳ್ಕೊಳ್ಳಿ, ಮರಳಿರುತ್ತೆ. ಕುದಿಯೋ ನೀರು ಕುದಿಯುವಾಗ ಸೊಪ್ಪು ಹಾಕ್ಕೊಂಡು ಖಾಲಿ 1 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಪಾಲಕ್ ಮಾಡುವಾಗ ಇದೊಂದು ಇಂಪಾರ್ಟೆಂಟ್ ಸ್ಟೆಪ್ಪು. 1 ನಿಮಿಷ ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಂಡ್ಮೇಲೆ ಅದನ್ನು ತೆಗೆದು ಐಸ್ ವಾಟರಲ್ಲಿ ಹಾಕ್ಕೋಬೇಕು, ಐಸ್ ನೀರಲ್ಲಿ ಹಾಕ್ಕೋಬೇಕು. ಫ್ರಿಜ್ಜಲ್ಲಿ ಮುಂಚೆನೇ ರೆಡಿ ಇಟ್ಕೊಂಡಿರಿ ನೀರನ್ನು. ಸೊಪ್ಪನ್ನು ತೆಗೆದ ತಕ್ಷಣ ಐಸ್ ವಾಟರಿಗೆ ಹಾಕಿ ಒಂದು ಅರ್ಧ ನಿಮಿಷ ಐಸ್ ವಾಟರಲ್ಲಿ ಬಿಟ್ಟು ಅಲ್ಲಿಂದ ತೆಗೆದು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀವಿ. ಇದರಿಂದ ಏನಾಗುತ್ತೆ ಅಂದರೆ ಸೊಪ್ಪಿನ ಕಲರ್ ಇರುತ್ತಲ್ಲ, ಆ ಗ್ರೀನ್ ಕಲರು ಹಾಗೆ ಉಳ್ಕೊಳ್ಳುತ್ತೆ. ಬಿಸಿ ಬಿಸಿ ತೆಗೆದ್ಬಿಟ್ಟು ಏಕ್ದಮ್ ನೀವು ತಣ್ಣನೆ ನೀರಿಗೆ ಹಾಕಿದಾಗ ಅದ್ರ ಕಲರು ಹಾಗೆ ಉಳಿಯುತ್ತೆ ಅಂತ ಹೇಳ್ತಾರೆ. ಈ ಒಂದು ಸೊಪ್ಪಿಗೆ ನಾನು 3 ಮೆಣಸು, ಒಂದು ಅರ್ಧ ಇಂಚಷ್ಟು ಶುಂಠಿ, ಒಂದು ದೊಡ್ಡ ಬೆಳ್ಳುಳ್ಳಿ ಹೆಸಳನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಪೇಸ್ಟ್ ರೆಡಿ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ, ಅದು ಪಾಲಕ್ ಸೊಪ್ಪಿನ ಪೇಸ್ಟ್ ಕಲರ್ ಎಷ್ಟು ವೈಬ್ರೆಂಟ್ ಆಗಿದೆ, ಎಷ್ಟು ಡಾರ್ಕ್ ಆಗಿದೆ ಅಲ್ಲ. ಈ ಐಸ್ ವಾಟರಲ್ಲಿ ಹಾಕ್ಕೊಳ್ಳೋದ್ರದ್ದು ಬೆನಿಫಿಟ್ಟು ಇದೇನೆ. ಕಲರ್ ತುಂಬ ಗ್ರೀನಾಗಿ ಹಾಗೆ ಉಳ್ಕೊಳ್ಳುತ್ತೆ. ಈ ಸ್ಟೆಪ್ಪು ಸ್ಕಿಪ್ ಮಾಡ್ಬೋದು ನೀವು, ಟೇಸ್ಟಲ್ಲೇನು ವೇರಿಯೇಷನ್ ಆಗೋದಿಲ್ಲ. ಒಳ್ಳೆ ಕಲರ್ ಬೇಕು ಅಂದರೆ ಈ ಥರ ಮಾಡಿ. ನೆಕ್ಸ್ಟು ಬಾಣಲಿ ಬಿಸಿಗೆ ಇಟ್ಕೊಂಡಿದ್ದೀನಿ. ಬಿಸಿ ಆದಮೇಲೆ ಇಲ್ಲಿ ಒಂದು ಅಪ್ರಾಕ್ಸಿಮೇಟ್ ಒಂದು 2 ಸ್ಪೂನಷ್ಟು ಬೆಣ್ಣೆನ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಕರಗ್ತಾ ಇದೆ. ಇಲ್ಲಿ ಏನೆಲ್ಲ ಮಸಾಲೆ ಬೇಕು ಅಂತ ಹೇಳ್ತೀನಿ. ಒಂದು ಪಲಾವಿನ ಎಲೆ, ಒಂದು ಅರ್ಧ ಇಂಚಷ್ಟು ಚಕ್ಕೆ, 2 ಲವಂಗ, 2 ಏಲಕ್ಕಿ, 1 ಸ್ಪೂನಷ್ಟು ಕಡಲೆ ಹಿಟ್ಟು, ಒಂದು ಕಾಲು ಸ್ಪೂನು ಅಲ್ಲ, ಸ್ವಲ್ಪ ನನ್ನ ಮನೇಲಿ ಮಾಡಿರೋವಂಥ ಗರಂ ಮಸಾಲ ಸ್ಟ್ರಾಂಗ್ ಇದೆ, ಸ್ವಲ್ಪ ತಗೊಂಡಿದ್ದೀನಿ. ಧನಿಯಾ ಪುಡಿ ಒಂದು ಅರ್ಧ ಸ್ಪೂನು, ಜೀರಿಗೆ ಮತ್ತು ಕಸೂರಿ ಮೇಥಿ. ಇದಿಷ್ಟು ಬೇಕಾಗಿರೋಂಥ ಮಸಾಲ ಐಟಮ್ಗಳು. ಬೆಣ್ಣೆ ಚೆನ್ನಾಗಿ ಕರಗಿದ ಮೇಲೆ ಅದಕ್ಕೆ ನಾವು ಈ ಒಂದು ಮಸಾಲ ಐಟಮ್ಗಳನ್ನ ಒಂದೊಂದಾಗೆ ಆ್ಯಡ್ ಮಾಡ್ಕೊತಾ ಹೋಗೋಣ. ಪಲಾವಿನ ಎಲೆ ತಗೊಂಡಿದ್ದೀನಿ, ಚಕ್ಕೆ ತಗೊಂಡಿದ್ದೀನಿ, ಲವಂಗ, 2 ಏಲಕ್ಕಿ, ಹಾಗೆ ಜೀರಿಗೆ, ಒಂದು 1/4ರಿಂದ ಅರ್ಧ ಸ್ಪೂನಷ್ಟು ಕಸೂರಿ ಮೇಥಿನೂ ಕೂಡ ತಗೊಂಡಿದ್ದೀನಿ. ಕಸೂರಿ ಮೇಥಿ ಸ್ವಲ್ಪ ಇಟ್ಕೊಳ್ಳಿ, ಲಾಸ್ಟಲ್ಲಿ ಕೂಡ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ಇದನ್ನೊಂಚೂರು ಸಾರ್ಟ್ ಮಾಡ್ಕೊಂಡ್ಮೇಲೆ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈ ಒಂದು ಬೆಣ್ಣೆಯಲ್ಲಿ ಈರುಳ್ಳಿನ ಚೆನ್ನಾಗಿ ಹುರ್ಕೋಬೇಕು. ಒಂದು ಗೋಲ್ಡನ್ ಕಲರ್ ಬರೋವರೆಗೂ, ಅಂದರೆ ಒಂದು ಸ್ವಲ್ಪ ಟ್ರಾನ್ಸ್ಪರೆನ್ಸಿ ಬರುತ್ತಲ್ಲ ಅಷ್ಟು ಹುರ್ಕೊಂಡ್ರೆ ಸಾಕಾಗತ್ತೆ. ಅದಾದಮೇಲೆ ಅದಕ್ಕೆ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಪುಡಿನ, ಹಾಗೆ ಕಡಲೆ ಹಿಟ್ಟನ್ನು, ಇದು ಸ್ವಲ್ಪ ತಿಕ್ನೆಸ್ ಕೊಡೋದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಬೇಕಿದ್ರೆ ಹಾಕ್ಕೊಂಡು, 1 ಸ್ಪೂನು ನಡೆಯುತ್ತೆ ಕಡಲೆ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದ್ರದ್ದು ಸ್ವಲ್ಪ ಹಸಿ ಸ್ಮೆಲ್ ಇರುತ್ತಲ್ಲ ಅದೆಲ್ಲ ಹೋಗಬೇಕು. ಚೆನ್ನಾಗಿ ಸಾರ್ಟ್ ಮಾಡಿಕೊಂಡು ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಪಾಲಕ್ ಸೊಪ್ಪನ್ನು, ಅದನ್ನು ಇದಕ್ಕೆ ಆ್ಯಡ್ ಮಾಡಿ ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ. ಹಾಗೆ ನೀರು ಕೂಡ ನಿಮಗೆ ಎಷ್ಟು ಥಿಕ್ನೆಸ್ ಬೇಕು ಗ್ರೇವಿ ಅಂತ ಹೇಳಿ ಆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಲಿಡ್ ಮುಚ್ಚಿಟ್ಟು ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡಿ. ಪಾಲಕ್ ಸಾರು ಅಥವಾ ಸೂಪು ರೆಡಿ ಇರುತ್ತೆ. ಇದನ್ನು ತಿನ್ನೋ ಒಂದು ಬೆಸ್ಟ್ ವಿಧಾನ ಹೇಳ್ತೀನಿ. ನೀವು ಸ್ವಲ್ಪ ಪಾಲಕ್ ಸೊಪ್ಪು ಹಾಕ್ಕೊಂಡು ರೈಸ್ ಜಾಸ್ತಿ ಹಾಕ್ಕೊಂಡ್ರೆ ನಿಮ್ಮದು ನಾರ್ಮಲ್ ಊಟ ಆಗುತ್ತೆ. ಅರ್ಧ ಬೌಲಷ್ಟು ಅನ್ನ ಹಾಕ್ಕೊಂಡು ಅದ್ರ ಫುಲ್ ಪಾಲಕ್ ಹಾಕ್ಕೊಂಡ್ರಿ ಅಂದರೆ ಅದು ಒಂದು ವೆಯ್ಟ್ ಲಾಸ್ ರೆಸಿಪಿ ಆಗುತ್ತೆ. ಏನಂದರೆ ಕಾರ್ಬ್ನ ಕಡಿಮೆ ಮಾಡೋದು. ಪಾಲಕ್ ಸೊಪ್ಪಲ್ಲಿ ಕ್ಯಾಲರೀಸ್ ಕಡಿಮೆ ಇರುತ್ತೆ. ಎಲ್ಲ ಹಣ್ಣು ತರಕಾರಿ, ಹಣ್ಣಲ್ಲಿ ಕೆಲವೊಂದರಲ್ಲಿ ಕ್ಯಾಲರೀಸ್ ಜಾಸ್ತಿ ಇರುತ್ತೆ, ಬಟ್ ತರಕಾರಿ ಸೊಪ್ಪುಗಳಲ್ಲಿ ಕ್ಯಾಲರೀಸ್ ಯಾವಾಗಲೂ ಕಡಿಮೆ ಇರುತ್ತೆ. ಮಿನರಲ್ಸ್ ಮತ್ತು ವೈಟಮಿನ್ಸ್
ತುಂಬಾ ಇರುತ್ತೆ, ಎಷ್ಟಾದರೂ ತಿನ್ಬೋದು. ಇದಕ್ಕೆ ಲಾಸ್ಟಿಗೆ ಒಂದು ತಡ್ಕಕ್ಕೆ ನಾನು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ ಬೆಳ್ಳುಳ್ಳಿನ ಫುಲ್ ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಬೆಳ್ಳುಳ್ಳಿನ ಅದ್ಬಿಟ್ಟು ಲಾಸ್ಟಿಗೆ ಜೀರಿಗೆ ಮತ್ತು ಒಂದು ಮೆಣಸನ್ನ ಮುರಿದು ಹಾಕ್ಕೊಂಡಿದ್ದೀನಿ, ಕಸೂರಿ ಮೇಥಿನ ಸ್ವಲ್ಪ ಹಾಕಿದ್ದೀನಿ. ಬೇರೆ ಡೀಟೈಲಿಂಗಲ್ಲಿದೆ, ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡಲಿಲ್ಲ, ಬಟ್ ನೀವು ನೋಡ್ತಾ ಇರ್ತೀರಲ್ಲ ಗೊತ್ತಾಗಿರುತ್ತೆ. ಓಕೆ, 2 ಸ್ಪೂನಷ್ಟು ತುಪ್ಪ ನಾನು ಇದರಲ್ಲಿ ಯೂಸ್ ಮಾಡಿದ್ದೀನಿ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ವೆಯ್ಟ್ ಲಾಸ್ ರೆಸಿಪಿ ಅಂತ ಅನ್ಸೋದಿಲ್ಲ, ಹೆಲ್ದಿ ರೆಸಿಪಿ ಇದು. ಎಲ್ಲರೂ ತಿನ್ಬೋದು ಮನೇಲಿ, ಚಿಕ್ಕವರು ದೊಡ್ಡವರು ಎಲ್ಲರಿಗೂ ಇದು ಯೂಸ್ಫುಲ್. ಪ್ರೆಗ್ನೆಂಟ್ ಇರೋರಿಗೂ ಕೂಡ ಯೂಸ್ಫುಲ್. ಇದರಲ್ಲಿ ಐರನ್ ಕಂಟೆಂಟ್ ತುಂಬಾ ಇರುತ್ತೆ, ವಿಟಮಿನ್ ಎ ಸಿ ಕೆ ಇರುತ್ತೆ. ಸೊ ಒಂದು ಹೆಲ್ದಿ ರೆಸಿಪಿ, ಎಂಜಾಯ್ ಮಾಡಿ. ಲಾಸ್ಟಲ್ಲಿ ಒಂದು ಅರ್ಧ ಲಿಂಬೆಹಣ್ಣಿನ ರಸನ ಹಾಕ್ಕೊಳ್ಳಿ, ಟೇಸ್ಟ್ ಇನ್ನೂ ಚೆಂದ ಕೊಡುತ್ತೆ. ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ ನನಗೆ ಖಂಡಿತ ತಿಳಿಸಿ, ಕಾಮೆಂಟ್ ಮಾಡಿ. ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಸೊ ನೋಟಿಫಿಕೇಷನ್ ನಿಮಗೆ ಮೊದಲು ಸಿಕ್ಕತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ತೆ.